ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿನ ಬೇರ. ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮಬೀಜವ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹವೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಳು ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ. ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರ ವಚನವನ್ನು ಸ್ಮರಿಸಿ, ವಚನೋತ್ಸವ ಪ್ರತಿಷ್ಠಾನವು ಗೂಗಲ್ ಮೀಟ್ ಮೂಲಕ ಆಯೋಜಿಸಿರುವ 148ನೇ ವಚನ ಸಂಸ್ಕೃತಿ ಚಿಂತನ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಸರ್ವರಿಗೂ ಕಾಯಕ ದಿನಾಚರಣೆಯ ಶುಭಾಶಯಗಳು. ಈ ದಿನದ ಅನುಭವದ ವಿಷಯ ಶರಣ ಒಕ್ಕಲಿಗ ಮುದ್ದಣ್ಣ. ಬಸವ ಕಲ್ಯಾಣ ಬಸವಣ್ಣನವರ ಆದಿಯಾಗಿ ಲಕ್ಷಾಂತರ ಶರಣರ ಕರ್ಮಭೂಮಿ. ಇದು ಶರಣರ ಭಕ್ತಿಯ ಬೀಡು. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಎಂಬಂತೆ ಕಲ್ಯಾಣ ಶರಣರು ಮೆಟ್ಟಿದ ಭೂಮಿಯಾಗಿದ್ದರಿಂದ ತುಂಬ ಮಹತ್ವ ಪಡೆದುಕೊಂಡಿತು. ಜಗನ್ಮಾತೆ ಅಕ್ಕ ಮಹಾದೇವಿಯವರು ತಮ್ಮ ಒಂದು ವಚನದಲ್ಲಿ ಕಲ್ಯಾಣವೆಂಬುದಿನ್ನಾರಿಗೆ ಹೋಗಬಹುದು, ಹೋಗಬಾರದು ಅಸಾಧ್ಯವಯ್ಯ. ಆಸೆ ಆಮಿಷ ಅಳಿದಂಗಲ್ಲದೆ ಕಲ್ಯಾಣದತ್ತಲಡೀಡಬಾರದು. ಒಳ ಹೊರಗು ಶುದ್ಧನಾದಂಗಲ್ಲದೆ ಕಲ್ಯಾಣದ ಒಳಗೂ ತಿಳಿಯಬಾರದು. ಚೆನ್ನ ಮಲ್ಲಿಕಾರ್ಜುನಂಗೊಲಿದು ಉಭಯ ಲಜ್ಜೆ ಅಳಿದೆನಾಗಿ ಕಲ್ಯಾಣವಂ ಕಂಡು ನಮೋ ನಮೋ ಎನ್ನುತ್ತಿದ್ದೆನು. ಕಲ್ಯಾಣಕ್ಕೆ ಪ್ರವೇಶ ಮಾಡುವವರ ಅರ್ಹತೆ ಹೇಗಿರಬೇಕು ಎಂಬುದನ್ನು ತುಂಬ ಚೆನ್ನಾಗಿ ಈ ವಚನದಲ್ಲಿ ತಿಳಿಸಿದ್ದಾರೆ ಅಕ್ಕ. ಬಸವಣ್ಣನವರಿಂದ ದೇವಲೋಕವಾಗಿ ಮಾರ್ಪಾಡಾದ ಕಲ್ಯಾಣಕ್ಕೆ ಭಾರತದ ವಿವಿಧ ರಾಜ್ಯಗಳಿಂದ ಹಾಗೂ ಬೇರೆ ದೇಶಗಳಿಂದಲೂ ಕೂಡ ಬಂದು ನೆಲೆಸಿ ಕನ್ನಡ ಕಲಿತು ಶರಣರಾಗಿ ಮಾರ್ಪಾಡಾಗುತ್ತಾರೆ. ಬೇರೆ ದೇಶ ಅಂದರೆ ಆಫ್ಘಾನಿಸ್ತಾನದಿಂದ ಶರಣ ಮರುಳ ಶಂಕರದೇವರು ಬರುತ್ತಾರೆ. ಮಹಾರಾಷ್ಟ್ರದಿಂದ ಶರಣರುಗಳಾದ ಶ್ರೀ ಸಿದ್ದರಾಮೇಶ್ವರರು, ಅಮಿಗಿ ದೇವಯ್ಯನವರು, ಅಮಿಗಿ ರಾಯಮ್ಮ, ಬಾಲ ಬೊಮ್ಮಣ್ಣನವರು ಬರುತ್ತಾರೆ. ಆಂಧ್ರ ಪ್ರದೇಶದಿಂದ ಉರಿಲಿಂಗ ದೇವ, ಉರಿಲಿಂಗ ಪೆದ್ದಿ, ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವೆ, ಕಿನ್ನರಿ ಬ್ರಹ್ಮಯ್ಯ, ಪಂಡಿತಾರಾಧ್ಯ, ಮಲ್ಲಿಕಾರ್ಜುನ ಪಂಡಿತಾರಾಧ್ಯ, ಮೈದುನ ರಾಮಯ್ಯ, ಸಕಲೇಶ ಮಾದರಸರವರು ಬರುತ್ತಾರೆ. ಹಾಗೆ ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯ, ಗುಜರಾತ್ನಿಂದ ಆದಯ್ಯ, ಮಧ್ಯಪ್ರದೇಶದಿಂದ ಡೋಹರ ಕಕ್ಕಯ್ಯ, ಜಮ್ಮು ಮತ್ತು ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ, ಮೋಳಿಗೆ ಮಹಾದೇವಿ, ಬೊಂತಾದೇವಿ, ಉತ್ತರ ಪ್ರದೇಶದಿಂದ ಶಿವಲೆಂಕ ಮಂಚಣ್ಣನವರು ಬೀದರ್ನ ಬಸವ ಕಲ್ಯಾಣಕ್ಕೆ ಬರುತ್ತಾರೆ. ಈಗಿನ ಬಸವ ಕಲ್ಯಾಣ ಬೀದರ್ನ ಜಿಲ್ಲೆಯಲ್ಲಿದ್ದರೆ, ಹೊರಗಿನ ಜಿಲ್ಲೆಗಳಾದ ಶಿವಮೊಗ್ಗದಿಂದ ಅಲ್ಲಮ್ಮ ಪ್ರಭುದೇವರು, ಅಕ್ಕ ಮಹಾದೇವಿಯವರು, ಸತ್ಯಕ್ಕನವರು ಬರುತ್ತಾರೆ. ಹಾಗೆ ವಿವಿಧ ಜಿಲ್ಲೆಗಳಿಂದ ಅಂದರೆ ಕಲಬುರಗಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ, ಹೀಗೆ ಅನೇಕ ಜಿಲ್ಲೆಗಳಿಂದ ಶರಣರು ಆಗಮಿಸಿ ಕಲ್ಯಾಣದ ನೆಲವನ್ನು ಬೆಳಗುತ್ತಾರೆ. ಅದೇ ರೀತಿ ವಿಜಯಪುರದಿಂದ ಬಂದು ಕಲ್ಯಾಣದಲ್ಲಿ ನೆಲೆಸಿ ವಚನಕಾರರಾಗಿ ರೂಪುಗೊಂಡ ಶರಣರಾದ ಒಕ್ಕಲಿಗ ಮುದ್ದಣ್ಣನವರ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷ ವಚನಾಧಾರಿತವಾದ ಶರಣು ದಿನಚರಿಯನ್ನು ಹೊರತರುತ್ತೇವೆ. ಪ್ರತಿ ವರ್ಷ ಶರಣು ದಿನಚರಿಯನ್ನು ಒಬ್ಬ ಶರಣರಿಗೆ ಅರ್ಪಣೆ ಮಾಡುತ್ತೇವೆ. ಈ ವರ್ಷದ ಅಂದರೆ 2024ರ ಶರಣು ದಿನಚರಿಯನ್ನು ಶರಣರಾದ ಒಕ್ಕಲಿಗ ಮುದ್ದಣ್ಣನವರಿಗೆ ಅರ್ಪಣೆ ಮಾಡಿದ್ದೇವೆ ಎಂಬ ವಿಷಯವನ್ನು ನಮ್ಮ ಗೂಗಲ್ ಮೀಟ್ನ ಎಲ್ಲ ಬಂಧುಗಳ ಗಮನಕ್ಕೆ ಅವಗಾಹನೆಗೆ ತರಲು ಹೆಚ್ಚಿಸುತ್ತೇನೆ. ಒಕ್ಕಲಿಗ ಮುದ್ದಣ್ಣನವರ ಜೀವನ ಚರಿತ್ರೆಯನ್ನು 3 ಮುಖ್ಯ ಘಟ್ಟಗಳಾಗಿ ವಿಭಜಿಸಬಹುದು.
ಒಂದು, ಒಕ್ಕಲಿಗ ಮುದ್ದಣ್ಣನವರ ಬಾಲ್ಯ ಮತ್ತು ಯೌವನ. ಎರಡನೆಯದು, ಕಲ್ಯಾಣದೆಡೆಗೆ ಒಕ್ಕಲಿಗ ಮುದ್ದಣ್ಣ. ಮೂರನೆಯದು, ಒಕ್ಕಲಿಗ ಮುದ್ದಣ್ಣನವರ ಅಂತಿಮ ದಿನಗಳು. ಹೀಗೆ 3 ಘಟ್ಟಗಳಲ್ಲಿ ವಿಭಜಿಸಿ ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೀಡಲು ಇಚ್ಛಿಸುತ್ತೇನೆ. ಇನ್ನು ಮೊದಲನೆಯ ಘಟ್ಟ ಒಕ್ಕಲಿಗ ಮುದ್ದಣ್ಣನವರ ಬಾಲ್ಯ ಮತ್ತು ಯೌವನ. ಒಕ್ಕಲಿಗ ಮುದ್ದಣ್ಣನವರು ವಿಜಯಪುರ ಜಿಲ್ಲೆ ಜೋಳದ ಹಾಳ ಅನ್ನುವ ಗ್ರಾಮದಲ್ಲಿ ಜನಿಸುತ್ತಾರೆ. ಇವರ ತಂದೆ ತಾಯಿ ಹೆಸರು ಲಭ್ಯವಿಲ್ಲ. ಇವರ ಹೆಂಡತಿಯ ಹೆಸರು ದಾನಮ್ಮ. ಇವರ ಕಾಯಕ ವ್ಯವಸಾಯ, ಅಂದರೆ ಒಕ್ಕಲುತನ. ಬೇಸಾಯ ವೃತ್ತಿಯನ್ನು ಕೈಗೊಂಡು ಜೀವನ ಸಾಗಿಸುತ್ತಾ ಜಂಗಮ ದಾಸೋಹ ನಡೆಸುವುದೇ ಇವರ ನಿತ್ಯ ವ್ರತವಾಗಿರುತ್ತದೆ. ಬಸವಣ್ಣನವರು ಕಲ್ಯಾಣದಲ್ಲಿ ಕೈಗೊಂಡಿದ್ದ ಕಾಯಕ ಮತ್ತು ದಾಸೋಹ ಇದರ ಬಗ್ಗೆ ತಿಳಿದು ದಂಪತಿಗಳಿಬ್ಬರು ಆಕರ್ಷಿತರಾಗುತ್ತಾರೆ. ಆದರೆ ಕಲ್ಯಾಣಕ್ಕೆ ಹೋಗಲು ಸಮಯ ಒದಗಿ ಬಂದಿರಲಿಲ್ಲ. ಒಕ್ಕಲಿಗ ಮುದ್ದಣ್ಣ ವಿಜಯಪುರ ಜಿಲ್ಲೆಯ ಜೋಳದ ಹಾಳ ಗ್ರಾಮದ ಹೊರ ವಲಯದಲ್ಲಿ ಹೊಲದಲ್ಲಿ ಉಳುಮೆ ಮಾಡುತ್ತಾ ಅಲ್ಲಿ ಬಂದಂತಹ ಆದಾಯವನ್ನು ಜಂಗಮರಿಗೆ ದಾಸೋಹವನ್ನು ಮಾಡುತ್ತಾ ಜೀವನವನ್ನು ಸಾಗಿಸುತ್ತಿರುತ್ತಾರೆ. ಹೀಗೆ ಒಂದು ಸಲ ಬಸವಣ್ಣನವರು ಕಲ್ಯಾಣದಲ್ಲಿ ಧರ್ಮ ಪ್ರಸಾರ ಮಾಡುವುದರ ಜೊತೆಗೆ ಇತರ ಸ್ಥಳಗಳಿಗೂ ಕೂಡ ಕುದುರೆ ಸವಾರಿ ಮೂಲಕ ಧರ್ಮ ಪ್ರಸಾರ ಮಾಡುತ್ತಾ ಹೋಗುತ್ತಿರುತ್ತಾರೆ. ಹೀಗೆ ವಿಜಯಪುರ ಜಿಲ್ಲೆಯ ಜೋಳದ ಹಾಳ ಅನ್ನುವ ಸ್ಥಳದಲ್ಲಿ ಕುದುರೆ ಮೂಲಕ ಸವಾರಿ ಮಾಡುತ್ತಾ ಹೋಗುತ್ತಿರಬೇಕಾದರೆ ಕುದುರೆ ಬಳಲಿರುವುದು ಕಂಡುಬರುತ್ತದೆ. ಆಗ ಈಗಿನ ರೀತಿಯೇ ತುಂಬ ಬಿಸಿಲು, ಸುಡು ಸುಡು ಬಿಸಿಲು. ಬಸವಣ್ಣನವರು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಒಂದು ಮರದ ನೆರಳಿನಲ್ಲಿ ಕುದುರೆಯನ್ನು ಕಟ್ಟಿಹಾಕಿ ಕೆಳಗೆ ಅವರು ಕುಳಿತುಕೊಳ್ಳುತ್ತಾರೆ. ಅಲ್ಲಿ ದೂರದಲ್ಲಿ ಹೊಲವನ್ನು ಒಕ್ಕಲಿಗ ಮುದ್ದಣ್ಣ ಅನ್ನುವ ರೈತ ಉಳುಮೆ ಮಾಡ್ತಾ ಇರ್ತಾರೆ. ಅಲ್ಲಿ ಮರದ ಕೆಳಗೆ ದಿವ್ಯ ಜ್ಯೋತಿಯು ಕುಳಿತಿರುವಂತೆ ಭಾಸವಾಗುತ್ತದೆ. ಅಯಸ್ಕಾಂತೀಯ ಶಕ್ತಿಯ ರೀತಿ ಮುದ್ದಣ್ಣನವರನ್ನು ಅಲ್ಲಿಗೆ ಸೆಳೆಯುತ್ತದೆ. ಒಕ್ಕಲಿಗ ಮುದ್ದಣ್ಣನವರು ಎತ್ತುಗಳನ್ನು ಅಲ್ಲೇ ಬಿಟ್ಟು ಬಾರು ಕೋಲನ್ನು ಹಿಡಿದುಕೊಂಡು ಮರದ ಕೆಳಗೆ ಬರುತ್ತಾರೆ. ಮರದ ಕೆಳಗೆ ಜಗಜ್ಯೋತಿಯನ್ನು ಕಂಡು ಮೈ ಪುಳಕಿತವಾಗುತ್ತೆ. ಆನಂದ ಬಾಷ್ಪ ಬರುತ್ತದೆ. ಆಗ ಆ ದಿವ್ಯ ತೇಜಸ್ಸಿನ ವ್ಯಕ್ತಿತ್ವವನ್ನು ಕಂಡು ಸ್ವಾಮಿ ತಾವು ಯಾರು ಎಂದು ಪ್ರಶ್ನೆ ಮಾಡುತ್ತಾರೆ. ಆಗ ಬಸವಣ್ಣನವರು, ನನ್ನ ಹೆಸರು ಬಸವಣ್ಣ ಅಂತ ಅಪ್ಪ, ಕಲ್ಯಾಣದಿಂದ ಬಂದಿದ್ದೇನೆ ಎಂದು ಉತ್ತರಿಸುತ್ತಾರೆ. ಆಗ ಮುದ್ದಣ್ಣ, ಸ್ವಾಮಿ ಭಕ್ತ ದೇವರ ಬಳಿ ಹೋಗಬೇಕು, ಆದರೆ ದೇವರೇ ಭಕ್ತನ ಬಳಿ ಬಂದಂತಾಯಿತು ಅಂತ ಹೇಳಿ ಅವರ ಕಾಲಿಗೆರಲು ಹೋಗುತ್ತಾರೆ. ಅಂದರೆ ಅವರ ಕಾಲಿಗೆ ನಮಸ್ಕಾರ ಮಾಡೋದಕ್ಕೆ ಹೋಗ್ತಾರೆ. ಆಗ ಬಸವಣ್ಣನವರು ಅವರನ್ನು ತಡೆದು, ಎನಗೆ ನಾನೇ ಹಾಗೆ ನೋಡಯ್ಯ, ಎನಗೆ ನಾನೇ ಕೆಳ ನೋಡಯ್ಯ, ನಿಮ್ಮ ಸದ್ಭಕ್ತರೊಡನೆ ವಿರೋಧ ಮಾಡಿದಡೆ ಎನ್ನ ಕೊಲ್ಲುವುದಾಗಿ, ನಿಮ್ಮ ಪುರಾತನರಿಗಂಜಿ ಬೆಸೆಗೊಂಡಡೆ ಎನ್ನ ಕಾಯುವುದಾಗಿ, ಅನ್ಯ ಹಗೆಯಲ್ಲಿ ಕೆಳೆಯಲ್ಲಿ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಎನ್ನುತ್ತಾ ತಲೆಬಾಗಿ ಕೈ ಮುಗಿದು ಶರಣಾರ್ಥಿಗಳನ್ನು ಹೇಳಿದರೆ ಸಾಕು ಎಂದು ಹೇಳುತ್ತಾರೆ. ಅಂದರೆ ಕಾಲಿಗೆರಗಲು ಬಂದಂತಹ ಮುದ್ದಣ್ಣನವರನ್ನು ತಡೆದು ಕೇವಲ ಶರಣಾರ್ಥಿಗಳನ್ನು ಸಲ್ಲಿಸಿದರೆ ಸಾಕು ಎಂಬುದನ್ನು ಅವರಿಗೆ ಬೋಧನೆಯನ್ನು ಮಾಡುತ್ತಾರೆ. ಆಗ ಮುದ್ದಣ್ಣನವರು ಬಸವಣ್ಣನವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಬಸವಣ್ಣನವರೇ ದಯಮಾಡಿ ಧರ್ಮ ಅಂದರೇನು ಎಂದು ಹೇಳಿ ಎಂದು ಪ್ರಶ್ನಿಸುತ್ತಾರೆ. ಆಗ ಬಸವಣ್ಣನವರು, ನೋಡಪ್ಪ, ಧರ್ಮ ಅಂದರೇನು ಅಂತ ಕೆಲವು ಗಂಟೆಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ದಿನಗಟ್ಟಲೆ ಮತ್ತು ತಿಂಗಳುಗಟ್ಟಲೆ ಬೇಕಪ್ಪ ಧರ್ಮದ ಸಾರವನ್ನು ತಿಳಿಯಲು ಎಂದು ಹೇಳ್ತಾರೆ. ಆಗ ಮುದ್ದಣ್ಣ, ಬಸವಣ್ಣನವರೇ, ನಾನು ರೈತ, ಉಳುಮೆ ಮಾಡಬೇಕು, ಎತ್ತುಗಳು ಬಿಸಿಲಲ್ಲಿ ಒಣಗುತ್ತಿವೆ, ನೀವು ಕೆಲವೇ ಸಾಲುಗಳಲ್ಲಿ ನನಗೆ ಧರ್ಮದ ಸಾರ ತಿಳಿಸಿ ಎಂದು ವಿನಂತಿಸಿಕೊಳ್ಳುತ್ತಾರೆ. ಆಗ ಬಸವಣ್ಣನವರು ಅಲ್ಲಿದ್ದ ಕುದುರೆ ಮತ್ತು ಹೊಲದಲ್ಲಿದ್ದ ಎತ್ತುಗಳನ್ನು ನೋಡಿ ಧರ್ಮ ಸಂದೇಶವನ್ನು ಹೇಳಲು ವಚನದ ಮೂಲಕ ಪ್ರಾರಂಭಿಸುತ್ತಾರೆ. ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಎಂದು ಹೇಳಿ ನಮ್ಮ ಹೃದಯ
ಹೂವಿನಂತಾಗಬೇಕು. ಶತ್ರು ಮಿತ್ರರೆನ್ನದೆ ಪ್ರತಿಯೊಬ್ಬರನ್ನು ಪ್ರೇಮದ ಮಕರಂದದಲ್ಲಿ ಅದ್ದಿ ತೆಗೆಯಬೇಕು ಎಂದು ಹೇಳುತ್ತಾರೆ. ಬಸವಣ್ಣನವರ ವಚನ ಕೇಳಿದ ತಕ್ಷಣ ಒಕ್ಕಲಿಗ ಮುದ್ದಣ್ಣನವರಿಗೆ ಸಂತಸವಾಗುತ್ತದೆ. ಆ ಕಡೆಯಿಂದ ಬಾರುಕೋಲನ್ನು ಹಿಡಿದುಕೊಂಡು ಭಾರವಾದ ಹೆಜ್ಜೆಯನ್ನು ಹಾಕಿಕೊಂಡು ಬಂದಿರುತ್ತಾರೆ. ಅವರ ಧರ್ಮ ಸಂದೇಶವನ್ನು ಕೇಳಿದ ತಕ್ಷಣ, ಅವರ ಧರ್ಮ ಸಾರ ಕೇಳಿದ ಕೂಡಲೇ ಅವರನ್ನು ಅಪ್ಪಿಕೊಂಡು, ನನ್ನ ಹೃದಯದಲ್ಲಿ ಧರ್ಮದ ಸಿಂಚನವನ್ನು ಉಂಟು ಮಾಡಿದ ಮಹಾಮಹಿಮ ನೀವು ಅಂತ ಹೇಳಿ ಕೊಂಡಾಡಿ ಬಾರುಕೋಲನ್ನು ಬಿಸಾಡುತ್ತಾರೆ. ಆ ಕಡೆಯಿಂದ ಭಾರವಾದ ಹೆಜ್ಜೆಯನ್ನು ಹಾಕಿಕೊಂಡು ಬಂದಿದ್ದವರ ಇವರ ಹೃದಯ ಹೂವಿನಂತಾಗುತ್ತದೆ. ಈ ಕಡೆಯಿಂದ ಹೂವಿನಂತೆ ಹಗುರವಾದ ಹೆಜ್ಜೆಯನ್ನು ಹಾಕಿಕೊಂಡು ಹೋಗುತ್ತಾರೆ. ಎತ್ತುಗಳಿಗೆ ಬಾರುಕೋಲಿನಿಂದ ಒಡೆಯುತ್ತಿದ್ದವರು ಅವುಗಳನ್ನು ಅಪ್ಪಿಕೊಂಡು ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಎಂದು ಪ್ರೀತಿಯ ಮಳೆಯನ್ನು ಕರೆಯುತ್ತಾರೆ. ಬಸವಣ್ಣನವರ ಪ್ರಭಾವದಿಂದ ಒಕ್ಕಲಿಗ ಮುದ್ದಣ್ಣನವರು ಕೂಡ ಶರಣರಾಗಿ ವಚನಕಾರರಾಗಿ ರೂಪುಗೊಳ್ಳುತ್ತಾರೆ. ಯಾವಾಗ ಬಸವಣ್ಣನವರ ಧರ್ಮ ಸಂದೇಶವನ್ನು ಒಕ್ಕಲಿಗ ಮುದ್ದಣ್ಣ ಕೇಳಿದರೋ ಅಂದಿನಿಂದ ಅವರ ಹೃದಯ ಕಲ್ಯಾಣದೆಡೆಗೆ ಹೋಗಲು ತವಕಿಸುತ್ತದೆ. ತಮ್ಮ ಹೆಂಡತಿ ದಾನಮ್ಮನವರೊಂದಿಗೆ ಚರ್ಚಿಸಿ ದಂಪತಿ ಸಮೇತ ಬಸವ ಕಲ್ಯಾಣಕ್ಕೆ ಹೋಗಿ ನೆಲೆಸುತ್ತಾರೆ. ಇದು ಅವರ ಜೀವನದ ಮೊದಲ ಘಟ್ಟ. ಇನ್ನು ಎರಡನೆಯ ಘಟ್ಟ ಬಸವ ಕಲ್ಯಾಣದತ್ತ ಒಕ್ಕಲಿಗ ಮುದ್ದಣ್ಣನವರು. ಬಸವಣ್ಣನವರ ಪ್ರಭಾವದಿಂದ ಕಲ್ಯಾಣಕ್ಕೆ ಹೋಗಿ ಅಲ್ಲೇ ನೆಲೆ ನಿಂತು ಒಕ್ಕಲಿಗ ಮುದ್ದಣ್ಣನವರು ಒಕ್ಕಲಿಗ ಕಾಯಕವನ್ನು ಮುಂದುವರಿಸುತ್ತಾರೆ. ಬಸವ ಕಲ್ಯಾಣದ ಹತ್ತಿರವಿರುವಂತಹ ನಾರಾಯಣಪುರ ಗ್ರಾಮದ ಕೆರೆಯ ದಂಡೆಯ ಮೇಲೆ ವ್ಯವಸಾಯ ಮಾಡಿ ಅದರಿಂದ ಬಂದಂತಹ ಆದಾಯದಿಂದ ಜಂಗಮರಿಗೆ ದಾಸೋಹ ಕಾರ್ಯ ಮುಂದುವರಿಸುತ್ತಾರೆ. ಸಂಜೆ ಸಮಯ ತ್ರಿಪುರಾಂತಕ ಕೆರೆಯ ದಡದ ಮೇಲೆ ಸೇರುತ್ತಿದ್ದಂತಹ ಅನುಭವ ಮಂಟಪಕ್ಕೆ ಪಾದಾರ್ಪಣೆ ಮಾಡುತ್ತಾರೆ. ಅಲ್ಲಿ ಅಲ್ಲಮ ಪ್ರಭುಗಳು ಅಧ್ಯಕ್ಷರಾಗಿ ಅನುಭಾವಿಕ ನೆಲಗಟ್ಟಿನ ಆಧಾರದ ಮೇಲೆ ಚರ್ಚೆ ನಡೆಸುತ್ತಿರುತ್ತಾರೆ. ಅಲ್ಲಿ ಬಸವಣ್ಣನವರು, ಚನ್ನಬಸವಣ್ಣನವರು, ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರರು, ಮಡಿವಾಳ ಮಾಚಿದೇವರು, ಕಿನ್ನರಿ ಬ್ರಹ್ಮಯ್ಯ, ನಾಗಲಾಂಬಿಕೆ, ನೀಲಾಂಬಿಕೆ, ನುಲಿಯ ಚಂದಯ್ಯ, ಆಯ್ದಕ್ಕಿ ಮಾರಯ್ಯ, ಸತ್ಯಕ್ಕ ಮುಂತಾದ ಶರಣ ಶರಣೆಯರ ಸಮಾಗಮವಾಗಿರುತ್ತದೆ. ಶರಣರ ನಡುವೆ ನಡೆಯುತ್ತಿದ್ದಂತಹ ವಿಚಾರ ವಿನಿಮಯಗಳಿಂದ ಒಕ್ಕಲಿಗ ಮುದ್ದಣ್ಣನವರು ಆಕರ್ಷಿತರಾಗುತ್ತಾರೆ. ಅಲ್ಲಮ ಪ್ರಭುದೇವರು ಅನುಭವ ಮಂಟಪ ಎಂಬುದು ದೇವಾಲಯವಲ್ಲ. ದೇವಾಲಯವು ದೇವರನ್ನು 4 ಗೋಡೆಗಳ ನಡುವೆ ಬಂಧಿಸಿದರೆ ಅನುಭವ ಮಂಟಪವು 4 ಗೋಡೆಗಳ ನಡುವೆ ಇದ್ದ ದೇವರನ್ನು ಬಂಧಮುಕ್ತಗೊಳಿಸುತ್ತದೆ. ಕೆಲವರ ಕಪಿಮುಷ್ಟಿಯಲ್ಲಿರುವ ಧರ್ಮ ಮತ್ತು ದೇವರನ್ನು ಎಲ್ಲರ ಸಂಪತ್ತನ್ನಾಗಿ ಮಾಡಲು ಬಯಸುತ್ತದೆ ಎಂದು ಹೇಳುತ್ತಾರೆ. ನಂತರ ಮುಂದುವರೆದು, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, 6 1 ಕುಡಿತೆ ಉದಕವ ನೆರವೆ, ಹಸಿದಾಗ 1 ತುತ್ತು ಓಗರವನಿಕ್ಕುವೆ, ನಾ ದೇವಕಾಣ ಗುಗೇಶ್ವರ ಎಂಬ ವಚನವನ್ನು ಹೇಳಿ ಅದನ್ನು ವಿವರಿಸುತ್ತಾರೆ. ಕಲ್ಲಿನ ಅಥವಾ ಮಣ್ಣಿನ ದೇವರು ದೇವರಲ್ಲ. ಯಾವುದು ದೇವರೆಂದರೆ ಮನುಷ್ಯನೇ ದೇವರು. ಅಂದರೆ ಮನುಷ್ಯ ದೇವರಾಗಬೇಕಾದರೆ ಯಾರು ದಾಹ ಎಂದು ಬರುತ್ತಾರೋ ಅವರಿಗೆ ನೀರನ್ನು ಕೊಡುವವನು, ಯಾರು ಹಸಿವು ಎಂದು ಬರುತ್ತಾರೋ ಅವರಿಗೆ 1 ಹೊತ್ತಿನ ಊಟವನ್ನು ಹಾಕುವವನು ದೇವರಾಗಿ ಪರಿಣಮಿಸುತ್ತಾನೆ ಎಂಬುದನ್ನು ಮನ ಮುಟ್ಟುವ ರೀತಿ ಅಲ್ಲಮ ಪ್ರಭುದೇವರು ವಿವರಿಸುತ್ತಾರೆ. ತದನಂತರ ಬಸವಣ್ಣನವರನ್ನು ಇದಕ್ಕೆ ಪೂರಕವಾದ ವಚನವನ್ನು ಮಂಡಿಸುವಂತೆ ಕೇಳಿಕೊಳ್ಳುತ್ತಾರೆ. ಇದನ್ನು ಒಕ್ಕಲಿಗ ಮುದ್ದಣ್ಣನವರು ತದೇಕ ಚಿತ್ತದಿಂದ ಆಲಿಸುತ್ತಿರುತ್ತಾರೆ. ಆಗ ಬಸವಣ್ಣನವರು ಎದ್ದು ನಿಂತು ದೇವರಿಗೆ ಸಂಬಂಧಿಸಿದಂತಹ ಒಂದು ವಚನವನ್ನು ಉದ್ಗರಿಸುತ್ತಾರೆ. ಉಳ್ಳವರು ಶಿವಾಲಯ ಮಾಡಿಹರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ವಚನವನ್ನು ಸ್ತುತಿಸಿ ಇದನ್ನು ಅರ್ಥೈಸುತ್ತಾರೆ. ನಾವು ದೇವಾಲಯ ಸಂಸ್ಕೃತಿಗೆ ಮಾರು ಹೋಗದೆ
ದೇಹಾಲಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಅಲ್ಲಮ ಪ್ರಭುದೇವರು ಮತ್ತು ಎಲ್ಲ ಶರಣರು ಈ ವಚನವನ್ನು ಕೇಳಿ ಪ್ರಶಂಸೆ ವ್ಯಕ್ತಪಡಿಸಿ ಇದನ್ನು ನಾವೆಲ್ಲರೂ ಜೀವನದಲ್ಲಿ ಅನ್ವಯ ಮಾಡಿಕೊಳ್ಳೋಣ ಎಂದು ಚರ್ಚಿಸುತ್ತಾರೆ. ಆಗ ಅಲ್ಲಮ ಪ್ರಭುದೇವರು, ಕಾಯವೆಂಬ ದೇಗುಲದಲ್ಲಿ ಜೀವವೆಂಬ ದೇವರು, ಕರಣೇಂದ್ರಿಯಗಳೆಂಬ ಸ್ಥಾನಿಕರ ಕೈಯಲ್ಲಿ ಪೂಜಿಸಿಕೊಂಬುದು ಗುಹೇಶ್ವರ ಲಿಂಗಕ್ಕೆ ದೂರ ಎಂದು ಹೇಳಿ ಹಡಪದ ಅಪ್ಪಣ್ಣನವರಿಗೆ ವಚನ ಮಂಡಿಸಲು ತಿಳಿಸುತ್ತಾರೆ. ಆಗ ಹಡಪದ ಅಪ್ಪಣ್ಣನವರು, ಕಲ್ಲು ದೇವರ ನಂಬಿದವರೆಲ್ಲ ಕಲಿಯುಗದ ಕತ್ತಲೆಯೊಳಗಾಗಿ ಕತ್ತೆಗಳಾಗಿ ಹೋದರು. ಅದೇನು ಕಾರಣವೆಂದರೆ ತಮ್ಮ ದೇವರು ಇಕ್ಕಿದ ಓಗರವ ನುಣ್ಣಲೊಲ್ಲದೆ ಒಡನೆ ಮಾತನಾಡದು. ಗುಡಿಯ ಕಲ್ಲು ಮೇಲೆ ಬಿದ್ದರೆ ಒಡೆದು ಹಾಳಾಗಿ ಹೋಗುತ್ತದೆ. ಇಂತಪ್ಪ ಕಲ್ಲ ಪೂಜಿಸಿ ಸಲ್ಲದೆ ಹೋದರು. ಅದಂತಿರಲಿ ಮಣ್ಣ ದೇವರು ಎಂದು ಪೂಜಿಸಿ ಮಜ್ಜನಕ್ಕೆ ನೀಡಲಮ್ಮದೆ ಲಜ್ಜಗೆಟ್ಟು ನಾಯಾಗಿ ಬೊಗುಳಿ ಹೋದರು. ಅದಂತಿರಲಿ ಮರನ ದೇವರೆಂದು ಪೂಜಿಸಿ ಧೂಪ ದೀಪವ ಮಂದಿಡಲಮ್ಮರು ಅದೊಂದು ವ್ಯಾಪಾರಕ್ಕೊಳಗಾಗಿ ತಾಪತ್ರಯಕ್ಕೆ ಸಿಲುಕಿ ಪಾಪಿಗಳಾಗಿ ಸತ್ತು ಹೋದರು. ಸಲ್ಲದು ಶಿವನಲ್ಲಿ ಎಮ್ಮ ಭಕ್ತರಿಗೆ ಈ ಪರಿಯೆಲ್ಲ ಕೇಳಿರಣ್ಣ, ಇದೆಲ್ಲ ಪಾಪಿಗಳ ಹಾಗೆ. ಎನ್ನ ದೇವ ನಡೆವ ನುಡಿವ ಇಕ್ಕಿದರುಂಬ, ಕೊಟ್ಟರೆ ತಕ್ಕೊಂಬ, ಪೂಜಿಸಿದರೆ ಪೂಜೆಗೊಂಬ. ತಾ ಮುಡಿನಲ್ಲಿ ಸಜ್ಜನ ಸದ್ಭಕ್ತರಲ್ಲಿ ಇದ್ದು ಇಲ್ಲದಂತಿಪ್ಪ. ಪ್ರಸಿದ್ಧ ಜಂಗಮ ಲಿಂಗವ ಪೂಜಿಸಿ ಸ್ವಯಂ ಲಿಂಗಿಗಳಾದರು ಎಮ್ಮ ಶರಣರು. ಅವರು ಹೋದ ಹಾದಿಯ ನೋಡಿದರೆ ಎನಗೊಂದು ಹಾದಿ ಸಿಕ್ಕಿತ್ತು. ಆ ಹಾದಿಗೊಂಡು ಹೋಗಿ ಅವರ ಪಾದವ ಕಂಡು ಕೆಟ್ಟು ಬಟ್ಟ ಬಯಲಾದನಯ್ಯ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಎಂಬ ಸುದೀರ್ಘವಾದಂತಹ ವಚನವನ್ನು ಸ್ತುತಿಸಿ, ಕಲ್ಲು ಮಣ್ಣು ಮರ ದೇವರಲ್ಲ, ಜಂಗಮರೇ ದೇವರು ಎಂಬುದನ್ನು ಈ ವಚನದ ಮೂಲಕ ತುಂಬ ಮನಮುಟ್ಟುವಂತೆ ಹೃದಯ ತಟ್ಟುವಂತೆ ವಿವರಿಸುತ್ತಾರೆ. ಅಂದಿನ ವಚನಗೋಷ್ಠಿಯಿಂದ ಪ್ರಭಾವಿತರಾದಂತಹ ಒಕ್ಕಲಿಗ ಮುದ್ದಣ್ಣನವರು ತಾವು ಕೂಡ ಅನುಭಾವಿಕ ನೆಲಗಟ್ಟಿನಲ್ಲಿ ವಚನ ರಚಿಸಲು ಪ್ರೇರಣೆಯಾಗುತ್ತದೆ. ಅನುಭವ ಮಂಟಪದ ಪ್ರಭಾವದಿಂದ ಅನುಭಾವಿಕ ವಚನಗಳನ್ನು ರಚಿಸಲು ತೊಡಗುತ್ತಾರೆ. ಅವರು ಕೂಡ ವಚನಗಳ ಅಂಕಿತನಾಮವನ್ನು ಕಾಮ ಭೀಮ ಜೀವದನ ದೊಡೆಯ ಎಂದು ಇಟ್ಟುಕೊಳ್ಳುತ್ತಾರೆ. ಕಾಮ ಭೀಮ ಜೀವದನ ದೊಡೆಯ ಎಂಬ ವಚನಾಂಕಿತವನ್ನು ವಚನ ಚಿಂತಕರಾದಂತಹ ಶರಣರಾದ ವಿಜಯಕುಮಾರ ಕಮ್ಮಾರ ಅವರು ಅಂಕಿತ ನಾಮವನ್ನು ವಿಶೇಷ ರೀತಿಯಲ್ಲಿ ಅರ್ಥೈಸಿದ್ದಾರೆ. ಅವರ ಪ್ರಕಾರ ಕಾಮ ಅಂದರೆ ಇಚ್ಛೆ, ಭೀಮ ಅಂದರೆ ಶಕ್ತಿ, ಜೀವ ಅಂದರೆ ಪ್ರಾಣ, ಧನ ಅಂದರೆ ಹಣ, ಎಲ್ಲದಕ್ಕೂ ಅಂದರೆ ಸರ್ವಶಕ್ತನೇ ಸರ್ವಕ್ಕೂ ಅವನೇ ಒಡೆಯ ಎನ್ನುವ ಅರ್ಥ ನೀಡುತ್ತದೆ. ಈ ರೀತಿ ಅಂಕಿತ ನಾಮವನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಅನುಭವ ಮಂಟಪಕ್ಕೆ ಬಂದು ಅವರು ಕೂಡ ಅನುಭವ ಮಂಟಪದಲ್ಲಿ ವಚನ ಮಂಡಿಸಲು ಅಲ್ಲಮ ಪ್ರಭುಗಳು ಅವಕಾಶ ಮಾಡಿಕೊಡಬೇಕು ಎಂದು ಕೋರಿಕೊಳ್ಳುತ್ತಾರೆ. ಆಗ ಪ್ರಭುದೇವರು ಹಸಿರು ನಿಶಾನೆ ತೋರಿಸುತ್ತಾರೆ. ಆಗ ಒಕ್ಕಲಿಗ ಮುದ್ದಣ್ಣನವರು ಪ್ರಥಮವಾಗಿ ಅಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ, ವಿಶ್ವಾಸವೆಂಬ ಭತ್ತ ಒಲಿದು ಉಂಡು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವದನ ದೊಡೆಯ ಎಂಬ ವಚನವನ್ನು ಉದ್ಗರಿಸುತ್ತಾರೆ. ಆಧ್ಯಾತ್ಮಿಕ ಸಾಧನೆಯನ್ನು ವ್ಯವಸಾಯಕ್ಕೆ ಸಾಮೀಕರಿಸಿ ಈ ವಚನವನ್ನು ಹೇಳುತ್ತಾರೆ. ಆಧ್ಯಾತ್ಮಿಕ ಸಾಧನೆಯ ರಹಸ್ಯ ಇದರಲ್ಲಿ ಅಡಗಿದೆ. ಅಂಗವೇ ಭೂಮಿ, ಲಿಂಗವೇ ಬೆಳೆ. ಮಾನವನ ದೇಹ ವಿಸ್ಮಯಗಳ ಜಾಲವಾಗಿದ್ದು ಅದರ ಹದವನ್ನರಿತು ಕಸ ಕಡ್ಡಿಯನ್ನೆಲ್ಲ ಸ್ವಚ್ಛಗೊಳಿಸಿದ ನಂತರ ಸ್ಥೂಲ ಶರೀರದ ಮೇಲೆ ಇಷ್ಟಲಿಂಗ ಪೂಜಿಸಬೇಕು. ಶುದ್ಧ ದೇಹದಲ್ಲಿ ಲಿಂಗ ನೆಲೆಗೊಂಡಾಗ ವಿಶ್ವಾಸ ತಾನೇ ತಾನಾಗಿ ಚಿಗುರೊಡೆದು ಲಿಂಗವೆಂಬ ಬೆಳೆ ಸಮೃದ್ಧವಾಗಿ ಬೆಳೆಯುತ್ತದೆ ಎಂದು ಈ ವಚನವನ್ನು ವಿವರಿಸಿ ಹೇಳುತ್ತಾರೆ. ಅಲ್ಲಿದ್ದ ಶರಣರೆಲ್ಲ ಒಕ್ಕಲಿಗ ಮುದ್ದಣ್ಣನವರ ಅನುಭಾವಿಕ ವಚನವನ್ನು ಆಲಿಸಿ ಸಂತಸ ವ್ಯಕ್ತಪಡಿಸುತ್ತಾರೆ. ಮತ್ತಷ್ಟು ವಚನಗಳನ್ನು ರಚಿಸುವಂತೆ ಪ್ರೋತ್ಸಾಹಿಸುತ್ತಾರೆ. ಮುದ್ದಣ್ಣದವರು ಕಲ್ಯಾಣದಲ್ಲಿದ್ದುಕೊಂಡೇ ಆಗಾಗ ವಿಜಯಪುರ ಜಿಲ್ಲೆ ಜೋಳದ ಹಾಳ ಗ್ರಾಮಕ್ಕೆ ಹೋಗಿ ವ್ಯವಸಾಯ ಮಾಡಿ ಬರುತ್ತಿರುತ್ತಾರೆ. ಒಂದು ಸಲ ಆ
ಜೋಳದಹಾಳ ಗ್ರಾಮದಲ್ಲಿ ಒಮ್ಮೆ ಅಲ್ಲಿ ರಾಜ ಉಳುವ ಭೂಮಿಗೆ ಹೆಚ್ಚಿನ ತೆರಿಗೆಯನ್ನು ವಿಧಿಸುತ್ತಾನೆ. ಆ ತೆರಿಗೆ ಹಣವನ್ನು ಕೊಡದೆ ಅದನ್ನು ದಾಸೋಹಕ್ಕಾಗಿ ವಿನಿಯೋಗಿಸುತ್ತಾರೆ. ಈ ಸಂದರ್ಭವನ್ನು ನಮ್ಮ ಸಾಣಿಹಳ್ಳಿ ಪರಮಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಶಿವ ಸಂಚಾರ ಸಾಣಿಹಳ್ಳಿ ತಂಡದಿಂದ ಆಧುನಿಕತೆಯ ಸ್ಪರ್ಶದೊಂದಿಗೆ ಒಕ್ಕಲಿಗ ಮುದ್ದಣ್ಣ ಎಂಬ ನಾಟಕದ ಮೂಲಕ ಕಣ್ಣಿಗೆ ಕಟ್ಟುವಂತೆ ಅಭಿನಯ ಮೂಲಕ ಅರ್ಥೈಸಿದ್ದಾರೆ. ಅಂದರೆ ಒಕ್ಕಲಿಗ ಮುದ್ದಣ್ಣ ಅನ್ನುವ ನಾಟಕವನ್ನೇ ಶಿವಸಂಚಾರ ಸಾಣಿಹಳ್ಳಿ ತಂಡ ಅಭಿನಯ ಮಾಡುವುದರ ಮೂಲಕ ಒಕ್ಕಲಿಗ ಮುದ್ದಣ್ಣನವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದೆ. ಈ ನಾಟಕವನ್ನು ಬರೆದಿರುವವರು ಚಂದ್ರಶೇಖರ ತಾಳ್ಯ. ರಾಜಭಟರು ಸುಂಕ ಕೊಡದೆ ಪ್ರಜೆಗಳನ್ನು ಹುಡುಕಿ ಸುಂಕ ವಸೂಲಿಗಾಗಿ ರೈತರನ್ನು ಹೆಡೆಮುರಿ ಕಟ್ಟಿ ಹಿಡಿದು ತರುವ ದೃಶ್ಯದಿಂದ ಈ ನಾಟಕ ಆರಂಭವಾಗುತ್ತೆ. 3 ವರ್ಷದಿಂದ ಬರದಿಂದ ಕಷ್ಟ ಕೋಟಲೆಗಳಲ್ಲಿ ಬದುಕುತ್ತಿದ್ದ ರೈತರಿಗೆ ತೆರಿಗೆ ಎಂಬುದು ತಲೆದಂಡವಾಗಿ ಪರಿಣಮಿಸಿದ ಸಂದರ್ಭವನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ. ಪ್ರಚಲಿತದಲ್ಲಿ ರೈತರು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳನ್ನು, ಪರಿಣಾಮಗಳನ್ನು, ರೈತರ ಕಷ್ಟ, ಸುಂಕದ ಸಮಸ್ಯೆ, GST ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಇಲ್ಲಿ ಅಳವಡಿಸಿದ್ದಾರೆ. ರೈತರು ಇಂದು ಸಂಕೀರ್ಣವಾದ ಕಷ್ಟದ ಸ್ಥಿತಿಯಲ್ಲಿದ್ದಾರೆ. ಅವರ ಸಮಸ್ಯೆಗಳು ಅನಂತಕೋಟಿ. ಅವುಗಳನ್ನು ಭೇದಿಸಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ. ಅಂತಹ ಸನ್ನಿವೇಶದಲ್ಲಿ ನಾಟಕವು 12ನೆಯ ಶತಮಾನದ ಮುದ್ದಣ್ಣನವರ ಇತಿಹಾಸದೊಂದಿಗೆ ವರ್ತಮಾನದ ಅನೇಕ ಸಮಸ್ಯೆಗಳಿಗೆ ಮುಖಾಮುಖಿಯಾಗುತ್ತದೆ. ನಾಟಕವನ್ನು ನೋಡಿದರೆ ಒಕ್ಕಲಿಗ ಮುದ್ದಣ್ಣನವರ ಸಂಪೂರ್ಣ ಚಿತ್ರಣ ಮನದಟ್ಟಾಗುತ್ತದೆ. ಕರವನ್ನು ಅಂದರೆ ತೆರಿಗೆಯನ್ನು ನಿರಾಕರಿಸುವುದನ್ನು ಅವರ ಒಂದು ವಚನದಲ್ಲಿ ಉಲ್ಲೇಖಿಸಿದ್ದಾರೆ. 3 ಅಡಿ ಮಣ್ಣಿಗೆ 6 ಹೊನ್ನು ತೆತ್ತು ಎಂಬ ವಚನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಆ ವಚನ ಈ ರೀತಿ ಇದೆ: 3 ಅಡಿ ಮಣ್ಣಿಗೆ 6 ಹೊನ್ನ ತೆತ್ತು, ಮೀರಿ ಹದಿಕೆಯ ಬೇಡೆನೆಂದು ಈ ಗ್ರಾಮದವರ ಮುಂದಿಟ್ಟು, ಮೀರಲಿಲ್ಲ ಎಂದು ಪಟ್ಟೆಯ ಕೊಟ್ಟು, ಮತ್ತೂರು ಗೂಡಿ ಹದಿಕೆಯ ಬೇಡಿದಡೆ ನಾ ಕೊಡಲಿಲ್ಲ ನೀ ಕೊಟ್ಟ ಪಟ್ಟೆ, ನಮ್ಮ ನಟ್ಟ ನಡುಮನೆಯ 5 ಕಾಲ ನೆನಹಿನಲ್ಲಿ ಕಟ್ಟಿಯದೇಕೋ ನೀ ತಪ್ಪಿದಡೆ ನಿನಗೆ ಹೇಳುವ ಒಡೆಯರುಂಟೆ, ನಾನೊಕ್ಕಲು ನೀನೊಡೆಯ ಮೀರಿಕೊಂಡಿಹೆನೆಂದಡೆ ಮುನ್ನವೇ ಸಿದ್ದರಾಮ ಸೆರೆಗೆ ನಾನೊಳಗು, ಗುತ್ತಿಗೆ ಕಾರಂಗೆ ಮತ್ತೆ ಕುಳವುಂಟೆ, ಇನ್ನು ಕೊಟ್ಟೆನಾದೊಡೆ ಎನ್ನ ಹಟ್ಟಿ ಕೊಟ್ಟಿಗೆಯೊಡೆಯ ಕಾಮ ಭೀಮ ಜೀವದನ ದಾಣೆ ಎಂಬ ಒಂದು ವಚನದ ಮೂಲಕ ಕರವನ್ನು ನಿರಾಕರಿಸುವಂತಹ ಸಂದರ್ಭವನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೆಯೇ ಇವರ ಮತ್ತೊಂದು ಮುಖ್ಯವಾದ ವಚನ: ವೇದಶಾಸ್ತ್ರವನ್ನೋದುವುದಕ್ಕೆ ಹಾರುವನಲ್ಲ, ಇರಿದು ಮೆರೆವುದಕ್ಕೆ ಕ್ಷತ್ರಿಯನಲ್ಲ, ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ, ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪುಗೊಳ್ಳಯ್ಯ, ಕಾಮ ಭೀಮ ಜೀವದನ ದೊಡೆಯ ನೀನೇ ಬಲ್ಲೆ ಎಂದು ಹೇಳುತ್ತಾರೆ. ಅಂದರೆ ಆ ಕಾಲದಲ್ಲಿ, ಅಂದರೆ 12ನೆಯ ಶತಮಾನದ ಕಾಲಘಟ್ಟದಲ್ಲಿ ವೇದ ಮತ್ತು ಶಾಸ್ತ್ರಗಳನ್ನು ಓದುವುದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಅಂತಹ ವೇದ ಶಾಸ್ತ್ರವನ್ನು ಓದುವುದಕ್ಕೆ ನಾನು ಹಾರುವನಲ್ಲ, ಅಂದರೆ ಬ್ರಾಹ್ಮಣನಲ್ಲ ಎಂದು ಹೇಳುತ್ತಾರೆ. ಇರಿದು ಮೆರುವುದಕ್ಕೆ ಕ್ಷತ್ರಿಯನಲ್ಲ, ಅಂದರೆ ನಾನು ಕತ್ತಿ ಹಿಡಿದು ಹೋರಾಟವನ್ನು ಮಾಡಿ ಯುದ್ಧದಲ್ಲಿ ಜಯಶೀಲನಾಗುವುದಕ್ಕೆ, ಅಂದರೆ ಶತ್ರುಗಳನ್ನು ಹಿಮ್ಮೆಟ್ಟುವುದಕ್ಕೆ ನಾನು ಕ್ಷತ್ರಿಯನಲ್ಲ ಎಂದು ಹೇಳುತ್ತಾರೆ. ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ, ವ್ಯವಹಾರವನ್ನು ಮಾಡಿ ಅದರಲ್ಲಿ ಲಾಭವನ್ನು ಪಡೆಯಲು ನಾನು ವೈಶ್ಯನಲ್ಲ ಎಂದು ಹೇಳುತ್ತಾರೆ. ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪುಗೊಳ್ಳಯ್ಯ, ನಾನು ಉಳುವ ಒಕ್ಕಲ ಮಗನ ಅಂದರೆ ನಾನು ರೈತನ ಮಗ, ರೈತನ ಮಗನಲ್ಲಿರುವಂತಹ ತಪ್ಪನ್ನು ನೋಡದೆ ಒಪ್ಪುಗೊಳ್ಳಯ್ಯ ಅಂದರೆ ನನ್ನನ್ನು ಒಪ್ಪಿಕೋ ಅಪ್ಪಿಕೋ ಎಂದು ಕಾಮ ಭೀಮ ಜೀವದನ ದೊಡೆಯ ನೀನೇ ಬಲ್ಲೆ ಎಂದು ಹೇಳುವಂತಹ ವಚನ ತುಂಬ ಸುಂದರವಾಗಿ ಧ್ವನಿ ಪ್ರಸ್ಥಾನದ ಮೂಲಕ ವ್ಯಕ್ತವಾಗಿರುವುದನ್ನು ನಾವು ಇಲ್ಲಿ ಕಾಣಬಹುದು. ನಂತರ 3ನೆಯ ಘಟ್ಟ ಒಕ್ಕಲಿಗ ಮುದ್ದಣ್ಣನವರ ಕೊನೆಯ ದಿನಗಳು. ಒಕ್ಕಲಿಗ ಮುದ್ದಣ್ಣನವರು ಕಲ್ಯಾಣದ ಕ್ರಾಂತಿಯ ನಂತರ ಬಸವ ಕಲ್ಯಾಣ ಹತ್ತಿರವಿರುವ ನಾರಾಯಣಪುರ ಗ್ರಾಮದ ಕೆರೆಯ ದಂಡೆಯ ಮೇಲೆ ಐಕ್ಯರಾಗುತ್ತಾರೆ. ಇದನ್ನು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನಿನ 2024ರ ಶರಣು ದಿನಚರಿಯಲ್ಲಿ ಕೂಡ ನೀಡಲಾಗಿದೆ. ಅಲ್ಲಿ ಅವರ ಸಮಾಧಿ ಇದೆ. ಪ್ರತಿನಿತ್ಯ ಮುದ್ದಣ್ಣನವರ ಹೆಸರಿನಲ್ಲಿ ಇಂದಿಗೂ ಗೋಸಾಯಿ ಮನೆತನದವರಿಂದ ಪೂಜೆ ನೆರವೇರಿಸಲಾಗುತ್ತದೆ. ಇದಕ್ಕೆ ಹೊಂದಿಕೊಂಡಂತೆ
ಸಕಲೇಶ ಮಾದರಸರವರ ಸಮಾಧಿ ಕೂಡ ಇದೆ. ಇಲ್ಲಿಗೆ ಒಕ್ಕಲಿಗ ಮುದ್ದಣ್ಣರವರ ಜೀವನ ಚರಿತ್ರೆ ಮುಗಿಯುತ್ತದೆ. ಇವರು ಅನೇಕ ವಚನಗಳನ್ನು ಕೂಡ ರಚಿಸಿರುವ ಸಾಧ್ಯತೆ ಇದೆ. ಕಲ್ಯಾಣ ಕ್ರಾಂತಿಯಾದಂತಹ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಲಕ್ಷಾಂತರ ವಚನಗಳು ನಾಶವಾಗುತ್ತವೆ. ಆದರೆ ಒಕ್ಕಲಿಗ ಮುದ್ದಣ್ಣನವರ ಕೇವಲ 12 ವಚನಗಳು ಮಾತ್ರ ದೊರೆಯುತ್ತದೆ. ಅದರಲ್ಲಿ ಒಂದು ವಚನವನ್ನು ವಿಶ್ಲೇಷಿಸಿ ನನ್ನ ಉಪನ್ಯಾಸಕ್ಕೆ ವಿರಾಮವನ್ನು ಹೇಳುವೆ. ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು, ಹಿಂದೆ ಇಗ್ಗರಲು, ಅಲ್ಲಿಂದ ಆಚೆ ಮಧ್ಯಭೂಮಿ, 3 ನೆಲದ ಭೂಮಿಯ 6 ಬೆಳೆದೆಹೆನೆಂದಡೆ ಇದಾರ ವಶವೂ ಅಲ್ಲ, ಕಾಮ ಭೀಮ ಜೀವದನ ದೊಡೆಯ ನೀನೇ ಬಲ್ಲೆ. ನಮ್ಮ ತುಮಕೂರಿನ ವಚನ ಚಿಂತಕರಾದಂತಹ ಶ್ರೀ ವಿಜಯಕುಮಾರ ಕಮ್ಮಾರರವರು ಅವರ ಬ್ಲಾಗ್ನಲ್ಲಿ ಇದನ್ನು ತುಂಬ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಈ ವಚನದಲ್ಲಿ ಕೃಷಿ ಕೇಂದ್ರೀಕೃತ ವಿಷಯಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಲಿಂಗಾಂಗ ಸಾಮರಸ್ಯ, ನಡೆನುಡಿಗಳು, ಆಚಾರ ವಿಚಾರಗಳನ್ನು ಆಧ್ಯಾತ್ಮಿಕವಾಗಿ ಅದ್ಭುತವಾಗಿ ಚಿತ್ರಣವನ್ನು ಮಾಡಿದ್ದಾರೆ ಒಕ್ಕಲಿಗ ಮುದ್ದಣ್ಣನವರು. ಭೂಮಿ ಮತ್ತು ದೇಹಗಳು ನಮಗೆ ಅರಿವಿಲ್ಲದೆ ಅನಾಯಾಸವಾಗಿ ಸಿಕ್ಕಿರುವಂತಹ ಅಮೃತ ವರದಾನಗಳು. ಕರಲು, ಇಗ್ಗರಲು, ಮಧ್ಯಭೂಮಿ ಎನ್ನುವ ಉಪಮೆಗಳು ಪಾರಮಾರ್ಥಿಕ ಚಿಂತನೆಯನ್ನು ಒಳಗೊಂಡಿದ್ದು ಸತ್ವ, ರಜ ಮತ್ತು ತಮೋ ಗುಣಗಳ ಸಂಕೇತಗಳನ್ನು ಇಲ್ಲಿ ಕಾಣಬಹುದು. ಸಾತ್ವಿಕ ಗುಣದ ಲಕ್ಷಣಗಳು ಅಂದರೆ ಇಲ್ಲಿ ಸತ್ವ, ರಜ ಮತ್ತು ತಮೋ ಗುಣಗಳ ಸಂಕೇತವನ್ನು ಕಾಣಬಹುದು ಅಂದಾಗ ಸಾತ್ವಿಕ ಗುಣದ ಲಕ್ಷಣಗಳ್ಯಾವು, ರಜೋಗುಣದ ಲಕ್ಷಣಗಳು ಯಾವುವು ಮತ್ತು ತಮೋಗುಣದ ಲಕ್ಷಣಗಳ್ಯಾವು ಎಂಬುದನ್ನು ತುಂಬ ಅರ್ಥಗರ್ಭಿತವಾಗಿ ವಿವರಿಸಿದ್ದಾರೆ. ಒಂದೊಂದು ಅಂಶವನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಶಮೆ, ಸಾತ್ವಿಕ ಗುಣದ ಲಕ್ಷಣಗಳು ಶಮೆ ಅಂದರೆ ಅಂತರಂಗದ ಶಾಂತತೆ, ದಮೆ ಅಂದರೆ ಬಹಿರಂಗದ ಶಾಂತತೆ, ತಿತಿಕ್ಷ ಅಂದರೆ ಇಂದ್ರಿಯ ನಿಗ್ರಹ, ವಿವೇಕ, ಸತ್ಯ, ದಯೆ, ತ್ಯಾಗಗಳು ಮನಸ್ಸು ಶಾಂತವಾದಾಗ ಇಂದ್ರಿಯಗಳು ಶಾಂತವಾಗುತ್ತವೆ, ದೌರ್ಬಲ್ಯಗಳು ನಿಯಂತ್ರಣಕ್ಕೆ ಬರುತ್ತವೆ. ಇದನ್ನು ಕರಲು ಭೂಮಿ ಅಂದರೆ ಫಲವತ್ತಾದ ಭೂಮಿಗೆ ಹೋಲಿಸಿದ್ದಾರೆ. ರಜೋಗುಣದ ಲಕ್ಷಣಗಳು ಅವುಗಳ್ಯಾವೆಂದರೆ ಗರ್ವ, ಮದ, ಮಾತ್ಸರ್ಯ, ಸುಳ್ಳು, ಹಿಂಸೆ, ಯಾತನೆ, ಆಸೆ, ಭಯ, ಇಚ್ಛೆ, ವಿಷಯಭೋಗ, ಉದ್ದಟತನ, ಸ್ವಪ್ರತಿಷ್ಠೆ, ಹಠ ಮುಂತಾದವುಗಳು. ಇವುಗಳಿಂದ ಚಂಚಲತೆ ಹೆಚ್ಚಾಗಿ ಜ್ಞಾನೇಂದ್ರಿಯಗಳು ವಿಕಾರವಾಗಿ ಮನಸ್ಸು ಭ್ರಾಂತಿಯಿಂದ ತುಂಬಿ ತನು ತನ್ನ ಆರೋಗ್ಯವನ್ನು ಕಳೆದುಕೊಳ್ಳುತ್ತದೆ. ಇದನ್ನು ಇಗ್ಗರಲು ಭೂಮಿ ಅಂದರೆ ಸವಳು ಅಥವಾ ಜವಳು ಭೂಮಿಗೆ ಹೋಲಿಸಲಾಗಿದೆ. ತಮೋಗುಣದ ಲಕ್ಷಣಗಳು ಅಸಹಿಷ್ಣುತೆ, ಲೋಭ, ಸುಳ್ಳು ಹೇಳುವುದು, ಹಿಂಸೆ, ಡಂಬಾಚಾರ, ಜಗಳ, ದೈನ್ಯತಾಭಾವ, ನಿದ್ದೆ, ಆಸೆ ಇವೆಲ್ಲವೂ ತಮೋಗುಣದ ಲಕ್ಷಣಗಳಾಗಿ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಶಬ್ದಾದಿ ರೂಪಗಳನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡದಿದ್ದಾಗ ತಮೋಗುಣ ವೃದ್ಧಿಯಾಗುತ್ತದೆ. ಇದು ಮಧ್ಯಭೂಮಿ ಎನ್ನುವ ತನುವೆಂಬ ಭೂಮಿ. ಹೀಗೆ 3 ಲಕ್ಷಣಗಳನ್ನು ವಿವರಿಸಿ ಭೂಮಿಯ ಆರೈಕೆ ಯಾರ ವಶವೂ ಅಲ್ಲ, ಭೂಮಿಯ ಆರೈಕೆಯ ಮರ್ಮ ಕಾಮ ಭೀಮ ಜೀವದನ ದೊಡೆಯ ಮಾತ್ರ ಬಲ್ಲ ಎಂದು ಹೇಳುತ್ತಾರೆ. ತೆಗ್ಗು, ದಿಣ್ಣೆ, ಹಳ್ಳ, ಕೊಳ್ಳ ಮುಂತಾದವುಗಳು ಭೂಮಿಯ ಮೇಲಿರುವುದು ಸಹಜ. ಹಾಗೆ ತನು ಮನಗಳಲ್ಲಿ ತೆಗ್ಗು, ದಿಣ್ಣೆ, ಹಳ್ಳ, ಕೊಳ್ಳ ಬರುವುದು ಕೂಡ ಸಹಜ. ಸನ್ನಡತೆಗಳನ್ನು ರೂಢಿಸಿಕೊಂಡು ಬಂಜರು ಭೂಮಿಯನ್ನು ಫಲವತ್ತಾದ ಭೂಮಿಯನ್ನಾಗಿಸುವ ಹಾಗೆ ಶರಣರಾಗುವ ಮಾರ್ಗದಲ್ಲಿ ನಡೆಯಬೇಕು ಎಂದು ಹೇಳುತ್ತಾರೆ. ನಮಗೆ ಪ್ರಕೃತಿ ಉಚಿತವಾಗಿ ನೀಡಿರುವ ಸಂಪತ್ತನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಉತ್ತಮ ಬೆಳೆಯನ್ನು ಬೆಳೆಯುವ ಹಾಗೆ ನಾವು ಕೂಡ ಅಂದರೆ ಮನುಜರು ಸದಾಚಾರ, ಸತ್ಕ್ರಿಯೆ, ಸುಜ್ಞಾನಗಳನ್ನು ಅಳವಡಿಸಿಕೊಂಡು ಶರಣರಾಗಲು ಪ್ರಯತ್ನಿಸಬೇಕಾಗುತ್ತದೆ. ಹೀಗೆ ಒಕ್ಕಲಿಗ ಮುದ್ದಣ್ಣರವರ ವಚನಗಳು ತೆರೆದುಕೊಳ್ಳುತ್ತಾ ಹೋಗುತ್ತವೆ. ಅವರ 12 ವಚನಗಳಲ್ಲಿ ನನ್ನ ಈ ಒಂದು ಅನುಭವದಲ್ಲಿ ಕೇವಲ 3 ವಚನಗಳನ್ನು ಮಾತ್ರ ತಿಳಿಸಿರುವೆ. ಇನ್ನು ಉಳಿದ ವಚನಗಳು ಅವರ ವಚನ ಸಂಪುಟದಲ್ಲಿ ಇದೆ. ಆ ವಚನಗಳನ್ನು ಬೇಕಾದರೆ ತಾವು ವೀಕ್ಷಿಸಬಹುದು ಅಂತ ಹೇಳ್ತಾ, ಒಕ್ಕಲಿಗ ಮುದ್ದಣ್ಣನವರ ಜೀವನ ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ವಿಷಯಗಳು ಎಲ್ಲೂ ಕೂಡ ಪ್ರಸ್ತಾಪವಾಗಿಲ್ಲ. ನನಗೆ ತಿಳಿದ ಮಟ್ಟಿಗೆ ಅವರ ಜೀವನ ಘಟ್ಟವನ್ನು 3
ಭಾಗಗಳನ್ನಾಗಿ ಮಾಡಿಕೊಂಡು ಅವರ ಬಾಲ್ಯ ಯೌವನ ಮತ್ತು ಅವರು ಕಲ್ಯಾಣಕ್ಕೆ ಬಂದಂತಹ ಸಂದರ್ಭ ಮತ್ತು ಅವರ ಅಂತಿಮ ದಿನಗಳು ಹೀಗೆ 3 ಘಟ್ಟವನ್ನು ಮಾಡಿಕೊಂಡು ಅವರ ಜೀವನ ಚರಿತ್ರೆಯನ್ನು ಸ್ವಲ್ಪ ಮಟ್ಟಿಗೆ ಕಟ್ಟಿಕೊಡಲು ಪ್ರಯತ್ನಿಸಿದ್ದೇನೆ ಎಂದು ಹೇಳುತ್ತಾ ಈ ಒಂದು ಗೂಗಲ್ ಮೀಟ್ ವಚನೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು 10 ದಿನಗಳಿಂದ ನನ್ನ ಜೊತೆ ಸಂಪರ್ಕದಲ್ಲಿರುವಂತಹ ಈ ಅಭಿಯಾನದ ಮುಖ್ಯ ರೂವಾರಿಗಳಾದಂತಹ ಅಥಣಿಯ ಸದಾಶಿವ್ ಶರಣಪ್ಪ ಗುಡಗಂಟಿರವರು ನನ್ನನ್ನು ಒಂದು ಅನುಭವ ನೀಡಬೇಕು ಅಂತ ಕೇಳಿಕೊಂಡ್ರು. ಅವರ ಒಂದು ಒತ್ತಾಸೆಯ ಮೇರೆಗೆ ನಾನು ಕೂಡ ತುಂಬ ಉತ್ಸುಕನಾಗಿ ಒಕ್ಕಲಿಗ ಮುದ್ದಣ್ಣನವರ ವಿಷಯದ ಬಗ್ಗೆ ಅನುಭವ ನೀಡಲು ಸಮ್ಮತಿಸಿ ಆ ಒಂದು ವಿಚಾರಧಾರೆಗಳನ್ನು ಈ ಒಂದು ಗೂಗಲ್ ಮೀಟ್ ಅಭಿಯಾನದಲ್ಲಿ ನಾನು ಪ್ರಸ್ತುತಪಡಿಸಿರುವೆ. ಸುಮಾರು ಈ ಒಂದು ಗೂಗಲ್ ಮೀಟ್ ಅಭಿಯಾನದಲ್ಲಿ ಇದು ನಾನು ಬಹುಶಃ 3ನೇದೋ 4ನೇಯದೋ ಇರಬಹುದು. ಈ ಒಕ್ಕಲಿಗ ಮುದ್ದಣ್ಣನವರ ಜೀವನ ಚರಿತ್ರೆ ಇನ್ನೂ ಕೂಡ ಅನೇಕ ಅಂಶಗಳು ನಿಮಗೆ ತಿಳಿದಿರಬಹುದು. ಆ ಅಂಶಗಳೇನಾದರೂ ಇದ್ದರೆ ದಯಮಾಡಿ ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಒಕ್ಕಲಿಗ ಮುದ್ದಣ್ಣನವರ ಒಂದು ಅನುಭವದ ವಿಷಯಕ್ಕೆ ವಿರಾಮ ಹೇಳುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಜೈ ಬಸವ, ಜೈ ಶರಣು.